ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಪ್ರಕರಣ ಈಗ ಒಂದು ತಾರ್ಕಿಕ ಘಟ್ಟಕ್ಕೆ ಬಂದಿದೆ. ಒಂದು ಕಡೆ ರಾಜ್ಯ ಸರ್ಕಾರ, ಇನ್ನೊಂದು ಕಡೆ ವಿರೋಧ ಪಕ್ಷ, ಎರಡೂ ಕೂಡ ಒಂದು ತೀರ್ಮಾನಕ್ಕೆ ಬಂದಿವೆ. ಅದರಲ್ಲೂ ರಾಜ್ಯ ಸರ್ಕಾರ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಮುಖ ತೀರ್ಮಾನವನ್ನು ಮಾಡಿದೆ, ಒಂದು ಮೇಜರ್ ಪ್ರೋಸೆಸ್ನ ಮಾಡಿದೆ. ಏನು ಆ ಪ್ರೋಸೆಸ್, ಏನು ಆಗುತ್ತೆ, ಇನ್ನು ಫ್ಯಾಕ್ಟ್ ಏನಾಗ್ತಾ ಇದೆ ನಿಮಗೆ ಗೊತ್ತಿರಲಿ. ವಿಧಾನಸಭೆ ಇವತ್ತು ಅಕ್ಷರಶಃ ರಣಾಂಗಣ ಆಯಿತು. ಅದೇನು ಆಕ್ರೋಶ, ಅದೇನು ವಾಕ್ಸಮರ, ಮಾತಿನ ಚಕಮಕಿ, ಯಾರಿಗೂ ಯಾರ ಮೇಲೂ ಕಂಟ್ರೋಲೇ ಇರಲಿಲ್ಲ. ಆ ಲೆವೆಲಿಗೆ ಹೋಗಿತ್ತು. ಅಲ್ಲೇನೇನಾಯಿತು, ಏನು ಹೇಳಿಕೆ ಬಂತು, ಯಾವ ರೀತಿ ವಾಕ್ಸಮರ ನಡೀತು ಅದನ್ನೂ ಹೇಳ್ತೀನಿ. ಅದರ ಜೊತೆಗೆ ಈಗ ನಡೀತಾ ಇದೆ ಅಷ್ಟೇ ಅಲ್ಲ, ಮುಂದೆ ಏನಾಗುತ್ತೆ ಈ ಕೇಸ್ ಅದರದೊಂದು ಪಕ್ಕಾ ಪಿಕ್ಚರ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ನೋಡಿ, ಒಂದು ಪಾಕ್ ಪರ ಘೋಷಣೆ ಏನಿತ್ತು, ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಏನಿತ್ತು, ಅದರ ಸತ್ಯಾಸತ್ಯತೆ ಏನು. ನಂಬರ್ 2 ಈಗ ಏನು ನಡೀತಾ ಇದೆ. ನಂಬರ್ 3 ಮುಂದೆ ಏನಾಗುತ್ತೆ. ಇಷ್ಟು ಈ ವಿಡಿಯೋದಲ್ಲಿ ನಿಮಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಇವತ್ತು ವಿಧಾನಸಭೆಯಲ್ಲಿ ಇದು ಬಹಳ ಪ್ರಮುಖವಾಗಿ ಚರ್ಚೆ ಆಯಿತು. ವಿರೋಧ ಪಕ್ಷದ ನಾಯಕ ಅಶೋಕ್ ಈ ಪ್ರಕರಣವನ್ನು ಪ್ರಸ್ತಾವ ಮಾಡಿದ್ರು. ಆಗ ಕಾಂಗ್ರೆಸ್ ಅವರು ಎಲ್ಲರೂ ಕೂಡ ಎದ್ದು ನೀವೇ ಮಾಡಿಸಿರೋದು ಅಂತ ಹೇಳಿ BJP ನಾಯಕರ ಮೇಲೆ ಆರೋಪವನ್ನು ಹೊರಿಸಿದ್ರು. ಅದು ದೊಡ್ಡ ವಾಕ್ಸಮರಕ್ಕೆ ಕಾರಣ ಆಯಿತು. ಸದನವನ್ನು ಮುಂದೂಡಿದ್ರು. ನಾನು ವಿಧಾನಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನೋದಕ್ಕೂ ಮೊದಲು ಈ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆ ಅದು ಸತ್ಯವೋ ಅಸತ್ಯವೋ ಅದೆಲ್ಲ ಬಹಳ ಮುಖ್ಯ. ಎಲ್ರಿಗೂ ಕೂಡ ಪ್ರಶ್ನೆ ಇರೋದು. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ 2 ಥರದ ಚರ್ಚೆ ನಡೀತಾ ಇದೆ. ನಂಬರ್ 1, ಪಾಕಿಸ್ತಾನ್ ಜಿಂದಾಬಾದ್ ಅಂತಲಿ ಘೋಷಣೆಗೆ ಹೋಗಿದ್ದು ಹೌದು ಅಂಥೇಳಿ ಕೆಲವರು ವಾದ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಇಲ್ಲ, ಅದು ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಕೂಗಿದ್ದು. 2ರ ಸ್ಲ್ಯಾಂಗ್ ಒಂದೇ ಬರುತ್ತೆ. ಆಡಿಯೋ ಸ್ಲ್ಯಾಂಗ್ ಇದೆಯಲ್ಲ ನೋಡಿ, ಹೇಳುವಾಗ ಪಾಕಿಸ್ತಾನ್, ನಾಸಿರ್ ಸಾಬ್ ಈ ರೀತಿ ಒಂದೇ ಸ್ಲ್ಯಾಂಗ್ ಬರುತ್ತೆ ಅಂಥೇಳಿ ಕೆಲವರು ವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದಂಥ ವಿಡಿಯೋ ಕೂಡ ಶೇರ್ ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಈಗ ರಾಜ್ಯ ಸರ್ಕಾರ ಒಂದು ಪ್ರಮುಖ ತೀರ್ಮಾನ ತೆಗೆದುಕೊಂಡಿದೆ ಅಂದೆ. ಅದೇನು ಅಂದರೆ, ರಾಜ್ಯ ಸರ್ಕಾರ ಈಗ FSLಗೆ ಈ ಆಡಿಯೋವನ್ನು, ಈ ವಿಡಿಯೋನ, ಈ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಏನು ಕೇಳಬಂತು, ಅದು ನಾಸಿರ್ ಸಾಬ್ ಜಿಂದಾಬಾದೋ ಅಥವಾ ಪಾಕಿಸ್ತಾನ್ ಜಿಂದಾಬಾದೋ ಸ್ಪಷ್ಟವಾದ ರಿಪೋರ್ಟನ್ನು ಕೊಡಿ ಅಂಥೇಳಿ FSLಗೆ ಕಳಿಸಿದ್ದಾರೆ. FSL ರಿಪೋರ್ಟ್ ಬರೋವರೆಗೂ ಕೂಡ ಅವ್ರು ಕಾಯ್ತಾ ಇದ್ದಾರೆ. ಅದು ಇವತ್ತು ಸದನದಲ್ಲೂ ಕೂಡ ಪ್ರಸ್ತಾಪ ಆಯಿತು. BJP ಅವರೆಲ್ಲ ಬಹಳ 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 ಗಟ್ಟಿಯಾಗಿ ಹೇಳಿದ್ರು, ಇಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂತಲೇ ಘೋಷಣೆಗೆ ಹೋಗಿದ್ದಾರೆ. ವಿಡಿಯೋ ಸಾಕ್ಷಿ ಇದೆ. ಇಡೀ ದೇಶದ ಎಲ್ಲ ಚಾನಲ್ಗಳಲ್ಲೂ ಕೂಡ ತೋರಿಸಿದ್ದಾರೆ. ಯಾವುದೋ ಒಂದು ಚಾನಲ್ ಅಲ್ಲ, ಕರ್ನಾಟಕದ ಎಲ್ಲ ಚಾನಲ್ಲೂ ಮತ್ತೆ ಮತ್ತೆ ಹಾಕಿ ತೋರಿಸ್ತಾ ಇದ್ದಾರೆ. ಹೀಗಿದ್ದಾಗ್ಯೂ ಕೂಡ ನೀವು ಸಮರ್ಥನೆ ಮಾಡೋದು ಸರಿಯಲ್ಲ ಅಂಥೇಳಿ BJP ನಾಯಕರು ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ ಸರ್ಕಾರದ ಮೇಲೆ ವಾಗ್ದಾಳಿಯನ್ನು ನಡೆಸಿದ್ರು. ಅಷ್ಟೇ ಅಲ್ಲ, ನಾಸಿರ್ ಹುಸೇನ್ ಯಾರು ನಿನ್ನೆ ವಿನ್ನಾದ ಕೂಡಲೇ ಈ ಘಟನೆ ನಡೀತು, ಅವ್ರ ಮೇಲೆ ಆಕ್ಷನ್ ಆಗಬೇಕು, ಅವ್ರನ್ನ ವಜಾ ಮಾಡಬೇಕು. ಅವ್ರು ಯಾಕೆ ಇಂಥವ್ರನ್ನ ಕರೆಸಿದ್ರು? ಬಿರಿಯಾನಿ ತಿನ್ನಿಸಿ ಕಳಿಸಿದ್ದಾರೆ. ಯಾರು ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಕೂಗಿದ್ರು ಅವರಿಗೆ ಬಿರಿಯಾನಿ ತಿನ್ನಿಸಿ ಕಳಿಸಿದ್ದಾರೆ. ಹಾಗೆ ಅವ್ರನ್ನ 500 ಜನ ಪೊಲೀಸರ ನಡುವೆ ಸೇಫ್ ಮಾಡಿದ್ದಾರೆ, ಅವ್ರನ್ನ ಪ್ರೊಟೆಕ್ಟ್ ಮಾಡಿದ್ದಾರೆ ಅನ್ನೋ ಆಪಾದನೆಯನ್ನು ಕೂಡ ಮಾಡಿದ್ರು. ಆಗ ಕಾಂಗ್ರೆಸ್ ನಾಯಕ ಸಚಿವ ಕೃಷ್ಣ ಬೈರೇಗೌಡರು ಎದ್ದು ನಿಂತು ಇದು ಕೃತಕವಾದ ಆಡಿಯೋವನ್ನು ಸೇರಿಸಿರುವಂಥ ವಿಡಿಯೋ ಅನ್ನುವ ರೀತಿಯಲ್ಲೇ ಆಪಾದನೆಯನ್ನು ಮಾಡಿದ್ರು. ಒರಿಜಿನಲ್ ಅಲ್ಲ, ಅವರು ಪಾಕಿಸ್ತಾನ ಜಿಂದಾಬಾದ್ ಅಂತಲಿ ಕೂಗಿಲ್ಲ ಅಂತ ಸಮರ್ಥನೆ ಮಾಡುವ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟರು. ಇದು ತಿರುಚಲಾದ ಆಡಿಯೋ, ತಿರುಚಲಾದ ವಿಡಿಯೋ ಅನ್ನುವಂಥ ಹೇಳಿಕೆಯನ್ನು ಕೃಷ್ಣ ಬೈರೇಗೌಡರು ಕೊಟ್ಟರು. ಈಗ ಏನಾಗ್ತಾ ಇದೆ, ಆ ವಿಡಿಯೋ ಹಾಗೂ ಆಡಿಯೋ ಬಗ್ಗೆನೇ ಕಾಂಗ್ರೆಸ್ ಸಂಶಯವನ್ನು ವ್ಯಕ್ತಪಡಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅನುಮಾನ ವ್ಯಕ್ತಪಡಿಸ್ತಾ ಇದೆ. ಆದರೆ BJP ನಾಯಕರು ಬಹಳ ಗಟ್ಟಿಯಾಗಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದೇ ಸತ್ಯ, ಅವ್ರ ಮೇಲೆ ಕ್ರಮ ಆಗಲೇಬೇಕು, ಇನ್ನೂ ಕೂಡ ನೀವು ಯಾವುದೇ ಆ್ಯಕ್ಷನ್ ತೆಗೆದುಕೊಂಡಿಲ್ಲ ಯಾಕೆ, ಹಾಗೆ ಕೂಗಿದವ್ರನ್ನ ಅರೆಸ್ಟ್ ಮಾಡಿಲ್ಲ ಯಾಕೆ, ಇನ್ನೂ ಕೂಡ ಕೇಸ್ ಹಾಕಿಲ್ಲ ಯಾಕೆ, ಸುಮೋಟೋ ಕೇಸ್ ಹಾಕಬೇಕಾಗಿತ್ತು, ಆದರೆ ಯಾವುದೇ ಕ್ರಮವನ್ನು ಈ ಸರ್ಕಾರ ಕೈಗೊಂಡಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು BJP ನಾಯಕರು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಈ ಪ್ರಕರಣ ಈಗ ತಾರಕಕ್ಕೆ ಹೋಗಿದೆ. ಅದರಲ್ಲೂ ವಿಧಾನಸಭೆಯಲ್ಲಂತೂ ಒಂದೇ ಒಂದು ಚರ್ಚೆಯೂ ಕೂಡ ಇವತ್ತು ಸುಲಲಿತವಾಗಿ ಆಗಲೇ ಇಲ್ಲ. ಬರೀ ವಾಕ್ಸಮರ, ಮಾತಿನ ಚಕಮಕಿ, ವಾಗ್ವಾದ, ಇದಕ್ಕೆ ಸಾಕ್ಷಿ ಆಯಿತು ಇವತ್ತಿನ ವಿಧಾನಸಭೆ. ಆ ಕಡೆ ಕಾಂಗ್ರೆಸ್ ಅವರು ಎದ್ದು ನಿಂತು ಪುಲ್ವಾಮಾ ಕೇಸ್ ಬಗ್ಗೆ ಹೇಳಿದ್ರು. ಪಾರ್ಲಿಮೆಂಟ್ ಒಳಗೆ ಕೆಲವು ದೇಶದ್ರೋಹಿಗಳು ನುಗ್ಗಿದ್ರಲ್ಲ, ಆಗ ಪ್ರತಾಪ್ ಸಿಂಹ ಅವರ ಪಾಸ್ ತೆಗೆದುಕೊಂಡು ಬಂದಿದ್ರಲ್ಲ, ಅದನ್ನು ಪ್ರಸ್ತಾಪಿಸಿದ್ರು. ಈ ರೀತಿ ರಾಜಕೀಯ ವಾಕ್ಸಮರಕ್ಕೆ ಇವತ್ತಿನ ವಿಧಾನಸಭೆ ಸಾಕ್ಷಿ ಆಯಿತು. ಜಮೀರ್ ಅಹಮದ್ ಖಾನ್ ಇದು ನಿಂತ್ಕೊಂಡದೇನೋ ನಮ್ಮದು ಅಂತೇಳಿ ಕೂಗ್ತಾ ಇದ್ರು. ಅವರ ಆಕ್ರೋಶ ಅದು ಕೂಡ ತೀವ್ರ ಆಗಿತ್ತು. ಇನ್ನೊಂದು ಕಡೆ CM ಬಹಳ ಗಂಭೀರವಾಗಿ ಕೂತ್ಕೊಂಡು ಯಾವುದಕ್ಕೂ ಪ್ರತಿಕ್ರಿಯಿಸಿದ ಹಾಗೆ ಬಹಳ ಗಂಭೀರವಾಗಿ ಅವ್ರು ತುಂಬ ಸೀರಿಯಸ್ ಆಗಿದ್ರು. ಎಲ್ಲವನ್ನೂ ಕೇಳಿಸ್ಕೊತಾ ಇದ್ರು.
ಕಿವಿಗೆ ಹೆಡ್ಫೋನ್ ಹಾಕ್ಕೊಂಡಿದ್ರು. ಆದರೆ ಎಲ್ಲೂ ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಅವರು ರಿಯಾಕ್ಟ್ ಮಾಡ್ತಾ ಇದ್ದು ಒಂದು ದಿನೇಶ್ ಗುಂಡೂರಾವ್, ಇನ್ನೊಂದು ಪ್ರಿಯಾಂಕ್ ಖರ್ಗೆ, ಮತ್ತೊಂದು ಕೃಷ್ಣ ಬೈರೇಗೌಡರು. ಅದರಲ್ಲೂ ಕೃಷ್ಣ ಬೈರೇಗೌಡರು ಯಾವಾಗ ಎದ್ದು ನಿಂತರು ಅಂದರೆ, ಸುನಿಲ್ ಕುಮಾರ್ ಮಾತನಾಡುವಾಗ ದೇಶವನ್ನು ಒಡೆದದ್ದು ಕಾಂಗ್ರೆಸ್ ಅನ್ನೋದನ್ನ ಪ್ರಸ್ತಾವ ಮಾಡಿದ್ರು. ಹಾಗೆ ಪ್ರಸ್ತಾವ ಮಾಡಿದ ಕೂಡಲೇ ಇವರು ಎದ್ದು ನಿಂತು, ನೀವು ಅವಕಾಶ ಕೊಟ್ಟಿದ್ದೀರಿ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಅಂತೇಳಿ ಅವರು ಪುಲ್ವಾಮಾ ಇಶ್ಯೂ ಎಲ್ಲ ತೆಗೆದ್ರು. 5 ವರ್ಷ ಆದರೂ ಪುಲ್ವಾಮಾ ಪ್ರಕರಣದ ತನಿಖೆ ಆಗಿಲ್ಲ ಯಾಕೆ ಅಂತೇಳಿ ಅವರು ವಾಗ್ದಾಳಿ ನಡೆಸಿದ್ರು. ಈ ರೀತಿ ರಾಜಕೀಯ ವಾಕ್ಸಮರಕ್ಕೆ ಇವತ್ತಿನ ವಿಧಾನಸಭೆ ವೇದಿಕೆ ಆಯಿತು. ಹಾಗಾದರೆ ಏನಾಗುತ್ತೆ ಈ ಕೇಸ್? ಈಗ ಹೇಳ್ತಾ ಇದ್ದೀನಿ ನೋಡಿ. ಈ ಕೇಸ್ ಫೈನಲ್ ರಿಪೋರ್ಟ್ ಹೇಳ್ತೀನಿ ನೋಡಿ. ಅಂತಿಮವಾಗಿ FSL ರಿಪೋರ್ಟ್ ಬರೋವರೆಗೂ ಕಾಯ್ತಾರೆ. FSL ರಿಪೋರ್ಟಲ್ಲಿ ಏನಾದರೂ ಹೌದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದೇ ನಿಜ ಅಂತ ಆದರೆ ಕೇಸ್ ಹಾಕ್ತಾರೆ. ಕೇಸ್ ದಾಖಲಾಗುತ್ತೆ, ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ತನಿಖೆ ನಡೆಯುತ್ತೆ, ಈ ಪ್ರೋಸೆಸ್ಸಲ್ಲಿ ಹೋಗುತ್ತೆ. ಇಲ್ಲ FSL ಲ್ಯಾಬಿಂದ ಏನಾದ್ರು ರಿಪೋರ್ಟು, ಇಲ್ಲ ಅದು ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಕೂಗಿದ್ದು ಅಂತ ಹೇಳಿ ಬಂತು ಅಂದರೆ, ಆಗ ಕಾಂಗ್ರೆಸ್ ಬಲವಾಗಿ BJP ವಿರುದ್ಧ ಮುಗಿಬೀಳುತ್ತೆ. ಅದ್ರ ಲೋಕಸಭೆ ಎಲೆಕ್ಷನ್ ಕಣ್ಣೆದುರುಗಡೆ ಇದೆ. ಇಂಥ ಇಶ್ಯೂ ಸಿಕ್ಕರೆ ಅವ್ರು ಬಿಡೋದೇ ಇಲ್ಲ. ಆ ರಿಪೋರ್ಟನ್ನ ಇಟ್ಕೊಂಡು ಅವ್ರು BJP ವಿರುದ್ಧ ಅಟ್ಯಾಕ್ ಮಾಡ್ತಾರೆ. ಇದು 2 ಸಾಧ್ಯತೆಗಳು. ಒಂದು, ತನಿಖೆ ನಡೆಯುತ್ತೆ, ತನಿಖೆ ಅದು ಯಾವಾಗಲೂ ಆಗೋದು, ಅಷ್ಟೊತ್ತಿಗೆ ಎಲೆಕ್ಷನ್ ಮುಗ್ದೋಗಿರುತ್ತೆ. ಎಲೆಕ್ಷನ್ ಮುಗಿದ್ಮೇಲೆ ಇದು ಇಶ್ಯೂ ಯಾರಿಗೂ ಬೇಕಾಗಿರಲ್ಲ, ಅದು ಜೀವಂತವಾಗಿರೋದು ಇಲ್ಲ, ಅದು ವಾಸ್ತವ. ಇಲ್ಲ ಒಂದು ವೇಳೆ ಇಲ್ಲ ಅದು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆ ಅಲ್ಲ, ಅದು ನಾಸೀರ್ ಸಾಬ್ ಜಿಂದಾಬಾದ್ ಅನ್ನುವಂಥ ಘೋಷಣೆ ಅನ್ನೋದೇ ಸತ್ಯ ಅಂಥೇಳಿ FSL ರಿಪೋರ್ಟ್ ಏನಾದರೂ ಬಂದರೆ, ಆಗ ಈ ವಾಕ್ಸಮರ ಮತ್ತೊಂದು ಹಂತಕ್ಕೆ ಹೋಗುತ್ತೆ. ಈ ರಾಜಕೀಯ ಯುದ್ಧ ಏನಿದೆ, ಸಮರ ಏನಿದೆ, ಚುನಾವಣೆಗೂ ಕೂಡ ಇಶ್ಯೂ ಆಗುತ್ತೆ. ಈಗ BJPಗೆ ಒಂದು ಅಸ್ತ್ರ ಸಿಕ್ಕಿದೆ, ಆಗ ಕಾಂಗ್ರೆಸ್ಸಿಗೆ ಒಂದು ಅಸ್ತ್ರ ಸಿಗುತ್ತೆ. ಏನಾಗುತ್ತೆ FSL ಲ್ಯಾಬ್ನ ರಿಪೋರ್ಟ್? ಅದು ಕ್ಯೂರಿಯಾಸಿಟಿ. ಯಾರು ಕೂಡ FSL ಲ್ಯಾಬ್ ಬಗ್ಗೆ ನಿಮಗೆ ಮಾತಾಡ್ತಾ ಇಲ್ಲ, FSL ಲ್ಯಾಬ್ನ ರಿಪೋರ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ, FSL ಲ್ಯಾಬ್ಗೆ ತನಿಖೆ ಕಳಿಸಿರೋದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಆದರೆ ಆ ವಿಚಾರವನ್ನು ನಿಮಗೆ ಎಳೆಯಾಗಿ ಬಿಡಿಸಿ ಹೇಳಿದ್ದೀನಿ. ನಿಮ್ಮ ಪ್ರಕಾರ ನಿನ್ನೆ ಕೇಳಿ ಬಂದಂಥ ಘೋಷಣೆ ಏನು? ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆ ಕೇಳಿ ಬಂತ, ಅಥವಾ ನಾಸೀರ್ ಸಾಬ್ ಜಿಂದಾಬಾದ್ ಅನ್ನುವಂಥ ಘೋಷಣೆ ಬಂತ? ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಎಲ್ಲ ಅಧಿಕಾರಿಗಳನ್ನು ನೀವು ಹೊರಗಾದವಾಗ ನೀವು ಚರ್ಚೆ ಮಾಡಿ, ನೀವು ಹೊರಗಾದವಾಗ ನೀವು ಚರ್ಚೆ ಮಾಡಿ. ಯಾರು ಬೇಡ ಅಂತ ಹೇಳಿದ್ದಾರೆ? ನೀವು ಚರ್ಚೆ ಮಾಡಿ, ತನಿಖೆ ಆಗಲಿ, ಕ್ರಮ ಕೈಗೊಳ್ಳಿ. ನಾವು ಕೂಡ ಹೇಳಿದಷ್ಟೇ, ಏನಾದ್ರು ಘಟನೆ ನಮ್ಮ ಗಮನಕ್ಕೆ ಯಾವ್ದು ಬಂದಿದೆ, ಸರ್ಕಾರ ತಕ್ಷಣ ತನಿಖೆ ಮಾಡಲಿ. ಯಾರು ಏನಾಗಿದ್ದಲ್ಲಿ ಕಡಿತವಾಗ್ಲಿ, ಆ ದೇಶದ ನಾನು ಈ ವ್ಯಾಪ್ತಿಯಲ್ಲಿ ನಿಮ್ಮ ವಿಚಾರ ಅದನ್ನು ಮಾತ್ರ ಹೇಳ್ತಾ ಇದ್ದೇನೆ. ಆಯ್ತು, ನೀವು ಮಾತಾಡಿ. ಪ್ರತಿಪಕ್ಷ ನಾಯಕರು ಮಾತಾಡಿ. ವಿಧಾನಸೌಧದಲ್ಲೇ ಎಲ್ಲೋ ಗಲಿಗಳಲ್ಲಿ ಕೇಳ್ತಾ ಇದ್ದು, ವಿಧಾನಸೌಧದಲ್ಲೇ ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಮ್ಮ ಸರ್ಕಾರದಲ್ಲಿ ಇಂಥವ್ರು ಜಮೀರ್ ಅವರು ಹೈದರಾಬಾದ್ ಇರ್ತಾರೆ, ಈಗ ಇದ್ರ ಬಗ್ಗೆ ಚರ್ಚೆ ಬೇಡ. ಬೇಲೂರು ಬಾಬಾಗೆ ಶರತ್ ಗೌಡ